ಚುನಾವಣೆ ಐತಿ. ಆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ 15ಕ್ಕೂ 15 ಜನರನ್ನ ಆಯ್ಕೆ ಮಾಡಿ ನಾವು ತರ್ತೀವಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ಇವತ್ತು ನಮ್ಮ ತಾಲೂಕಿನ ಜನ ರೊಕ್ಕ ರೂಪಾಯಿಗೆ ಗಮನ ಕೊಡದೇನೆ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಜನ ಆದಾರ. ಅವರು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮತವನ್ನು ಹಾಕ್ತಾರೆ. ಮತ್ತು ಬರುವಂಥ ದಿನಮಾನಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬೇಬಿ ಪಾಟೀಲರು ನಾನು ಕೂಡಿ ಹಿರಿಯರ ಮಾರ್ಗದರ್ಶನ ಹಿರಣ್ಣ ಕದಾಡಿರು ಇನ್ನುಳಿದ ಬೆಳಗಾವಿ ಜಿಲ್ಲೆ ಎಲ್ಲರೂ ಇರ್ಬೋದು, ಅವ್ರನ್ನೆಲ್ಲ ಕರ್ಕೊಳ್ಳೋದ್ರ ಮುಖಾಂತರ ಬೆಳಗಾವಿ ಜಿಲ್ಲೆಯ ಜೊತೆಗೆ ಉತ್ತರ ಕರ್ನಾಟಕದ ಚಿಂತನೆಯನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆ ನಿಟ್ಟಿನಲ್ಲಿ ತಾವು ಸಹಿತ ಬಸನಗೌಡ ಯತ್ನಾಳ್ ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಅಣ್ಣನ ಆಮೇಲೆ ಗೊತ್ತವ್ರಿಗೆ, ಅದಕ್ಕಿಂತ ಮೊದಲು ನಂದ ಅವ್ರದ ಬಸನಗೌಡ ಯತ್ನಾಳಂದ ನನ್ನ ಪರಿಚಯ, ಅದರ ನಂತರ ನಮ್ಮ ಅಣ್ಣನ ಪರಿಚಯ ಆಯಿತು. ಆದರೆ ಇಬ್ಬರು ಕೂಡಿದ ನಂತರ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲತೆ ಉಂಟಾಯಿತು. ಆ ಒಂದು ಸಂದರ್ಭ ನೀವಿಬ್ಬರು ಯಾವಾಗ ಕೂಡ್ತೀರಿ, ಎಲ್ಲಿ ಕೂಡ್ತೀರಿ, ಏನು ಮಾತಾಡ್ತೀರಿ ಅನ್ನೋದ್ರ ಬಗ್ಗೆ ಚೌಕಾಶಿ ತೆಗಿಯಾಕತ್ರು. ಅದನ್ನು ನಮ್ಮ ಅಣ್ಣ ನನಗೆ ಹೇಳ್ತಿದ್ದ, ಬಸವನಗೌಡ ಪಾಟೀಲ ನಾನು ಕೂಡ್ಕೊಳ್ಳೆ ನಮ್ಮ ಮ್ಯಾಗ ಒಂದು 10 ಮಂದಿನ ನೋಡಾಕ ಬಿಡ್ತಾರೋ, ಎಲ್ಲಿಗೆ ಹೋಗ್ತಾರೋ, ಏನು ಮಾಡ್ತಾರೋ, ಏನು ಮಾತಾಡ್ತಾರೋ ಅನ್ನೋದನ್ನು ಅದನ್ನು ನನಗೆ ಹೇಳ್ತಿದ್ದ. ಆದರೆ ಇವತ್ತು ಅವನ ವಿಚಾರಗಳು ನಿಮ್ಮ ವಿಚಾರಗಳು ಒಂದಾದವ. ವಿಶೇಷವಾಗಿ ಉತ್ತರ ಕರ್ನಾಟಕ ಆಗ್ತಿರ್ತಕ್ಕಂಥ ಅನ್ಯಾಯ, ಅವೇನು ಕರ್ನಾಟಕ ಹೊಡಿಬೇಕು ಅನ್ನೋಂಥ ಮನಸ್ಸು ಅವನಲ್ಲಿ ಇದ್ರಿಕಿಲ್ಲ. ಆದರೆ ಅವನಲ್ಲಿ ಏನಿತ್ತು ಅಂದರೆ ಕರೆಂಟ್ ನಮ್ಮದು ಆದ್ಮೇಲೆ ಬೆಂಗಳೂರಿಗೆ ಹೋಯ್ತೀರಿ, ನಮಗೆ ಬೆಳತಕ ರಾತ್ರಿ ನೀರು ಹಸಾಕಿಸ್ತೀರಿ. ಇದನ್ನ ಇಲ್ಲಿ ನದಿಗಳು ಅಂದ್ರೆ ನಮ್ಮಲ್ಲಿ ಕರೆಂಟ್ ಸಿಕ್ಕಾಪಟ್ಟೆ ಉತ್ಪನ್ನ ಆಕೈತಿ. ನಾವು ಬೆಳತಕ ನೀರು ಹಸೋದು, ಅಲ್ಲಿ ಹೋಗಿ ಅದು ಬೆಂಗಳೂರಾಗ ಲೈಟ್ ಹಚ್ಚೋದು, ಹದಿ ಮ್ಯಾಗ ಲೈಟ್ ಹಚ್ಕೊಂಡು ಕೊಂಡಿರ್ತಾರೆ. ಹೀಗೆಲ್ಲ ವಿಶೇಷವಾಗಿ ಅನೇಕ ತೊಂದರೆ. ಇದೇ ಅಣ್ಣ ಹೇಳಿದ, ಬರೀ ನೀವು 4.25 ಆಲಮಟ್ಟಿ ಡ್ಯಾಮನ್ನು 1 ಲಕ್ಷ ಕೋಟಿ ಕೊಟ್ರೆ 4.25 ಮೀಟ್ರ್ ಎತ್ತರ ಮಾಡ್ರೆ 18 ಲಕ್ಷ ಎಕರೆ ನೀರಾವರಿ ಆಗ್ತೈತೆ ಅನ್ನೋ ಮಾತನ್ನು ಇವತ್ತು ದಿವಸ ಅವ್ರು ಹೇಳಿದರು. ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದ, ಇದರ ದೂರದೃಷ್ಟಿ ಇಟ್ಕೊಂಡು ಚಿಂತನೆ ಮಾಡ್ತಾ ಇದ್ದಾರ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೆ ಸಹಿತ ನೀರಾವರಿ ಸಮಸ್ಯೆ ಬಂದಿರಬಾರ್ದು, ನೌಕರಿ ಸಮಸ್ಯೆ ಬಂದಿರಬಾರ್ದು ಅನ್ನುವಂಥ ಭಾವನೆ ಇಟ್ಕೊಂಡು ಉಮೇಶನ್ನ ಕೆಲಸ ಮಾಡ್ತಿದ್ದ. ಆದರೆ ಅವ ಇವತ್ತು ನಮ್ಮ ನಡು ಇಲ್ಲ. ಆದರೆ ಅವನ ವಿಚಾರಗಳು ಇವತ್ತು ದಿವಸ ಆ ಪುಸ್ತಕದಾಗ ಅದಾವ. ಆ ಪುಸ್ತಕನ ಮುಂದಿಟ್ಟುಕೊಂಡು ಅವನ ಮಾರ್ಗದರ್ಶನದಲ್ಲಿ ಅವನನ್ನು ಜೀವಂತವಾಗಿ ಇಡೋ ಸಲುವಾಗಿ ಅವನು ಕಂಡಿರ್ತಕ್ಕಂಥ ಕನಸುಗಳನ್ನು ನನಸು ಮಾಡುತ್ತಾ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ. ಇವತ್ತು ದಿವಸ ಎಲ್ಲ ವೇದಿಕೆ ಮೇಲೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾಯಕರು ಬಂದಿದ್ದಾರೆ. ನೀವು ಸಹಿತ ನಮ್ಮ ತಾಲೂಕಿನಲ್ಲಿ ಮೊದಲಿಂದ ವ್ಯವಸ್ಥೆ ಐತಿ. ಜಾತ್ಯತೀತ ಪಕ್ಷಾತೀತ ಅನ್ನೋದು ನಮ್ಮ ಹುಕ್ಕೇರಿ ತಾಲೂಕಿಗೆ ಸಂಬಂಧನೇ ಇಲ್ಲ. ಎಲ್ಲಿ ಕತ್ತಿ ಕುಟುಂಬ ಪಾಟೀಲ್ ಕುಟುಂಬ ಆಯಿತು ಅಲ್ಲಿ ನಮ್ಮ ಮತದಾರರು ಇರ್ತಾರೋ ಅನ್ನೋಂಥ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಇವತ್ತು ಒಂದು ಮಾತಿಗೆ ನೀವು ಕೊಡ್ರಿ, ಎಲ್ಲರೂ ಕೈ ಹತ್ತಿ ಹೇಳ್ರಿ, ಬಸನಗೌಡ ಯತ್ನಾಳ್ ಪಾಟೀಲ್ ಅವರು BJPಗೆ ಬರಬೇಕು ಅಂತ ಒತ್ತಾಯ ನಿಮ್ದು ಐತೋ ಇಲ್ಲೋ? ಬಸನಗೌಡ ಪಾಟೀಲ್ರ ನಂದು ಪ್ರಶ್ನೆ ಅಲ್ಲ, ನಿಮ್ಮದು ಪ್ರಶ್ನೆ ಅಲ್ಲ, ಜನರ ಪ್ರಶ್ನೆ ಐತಿ. ಜನರ ಶಬ್ದಕ್ಕೆ ಇವತ್ತು ದಿವಸ ನಾನು ಸಣ್ಣವ, ನೀವು ಸಣ್ಣವ. ಅದರ ಸಲುವಾಗಿ ಪಕ್ಷ ಆಹ್ವಾನ ಕೊಟ್ಟರೆ ಪಕ್ಷ ನಿಮ್ಮನ್ನು ಕರಿತಂದ್ರೆ ಇವತ್ತು ದಿವಸ ನೀವು ಅಲ್ಲಿ ಬರಬೇಕು. ನಮ್ಮಂಥವ್ರಿಗೆ ಮಾರ್ಗದರ್ಶನ ಮಾಡುವ ಮುಖಾಂತರ ಉತ್ತರ ಕರ್ನಾಟಕದ ಕನಸುಗಾರನ ಕನಸನ್ನು ನನಸು ಮಾಡಬೇಕಂತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರ ಪರವಾಗಿ ನಿಮಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ.